ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಮನಿ ಫ್ಲೋ ಚೆನ್ನಾಗಿ ಆಗ್ತಾ ಇಲ್ಲ, ದುಡ್ಡು ಚೆನ್ನಾಗಿ ಬರ್ತಾ ಇಲ್ಲ. ಹೌದು, ಎಲ್ಲರಿಗೂ ಈ ಪ್ರಾಬ್ಲಮ್ ಇರುತ್ತೆ. ದುಡ್ಡು ನಿಲ್ತಾ ಇರೋದಿಲ್ಲ, ಅಥವಾ ನಾನು ತುಂಬಾನೇ ದುಡಿತಾ ಇದ್ದೀನಿ ಬಟ್ ನನ್ನ ಹತ್ರ ದುಡ್ಡು ನಿಲ್ತಾ ಇಲ್ಲ. ದುಡ್ಡೇನೋ ಬರ್ತಾ ಇದೆ ಬಟ್ ಮನಿ ಫ್ಲೋ ಆಗ್ತಾ ಇದೆ, ಬಟ್ ನನ್ನ ಹತ್ರ ಉಳ್ಕೊತಾ ಇಲ್ಲ ಆ ಮನಿ. ಅಷ್ಟು ಮಾತ್ರ ಅಲ್ಲ, ನನಗೆ ಕಮ್ಯುನಿಕೇಶನ್ ಅಲ್ಲಿ ತುಂಬಾನೇ ಇಶ್ಯೂಸ್ ಆಗ್ತಾ ಇರುತ್ತೆ. ಇನ್ನೂ ಹೇಳಬೇಕಂತ ಅಂದರೆ ನನಗೆ ತುಂಬಾನೇ ಕನ್ಫ್ಯೂಷನ್ಸ್ ಮೈಂಡ್ ಇದೆ. ಸೊ ಅದಕ್ಕೆಲ್ಲ ಕಾರಣ ಏನಿರಬಹುದು? ತುಂಬ ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್ನ ನಿಮಗೆ ನೀವೇ ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ. ಆ ಪ್ರಾಬ್ಲಮ್ ಏನು? ಹಾಗಾದರೆ ಆ ಪ್ರಾಬ್ಲಮಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಇದು ಯಾವುದೇ ರೆಮಿಡಿ ನಾನು ನಿಮಗೆ ಹೇಳ್ತಾ ಇಲ್ಲ. ನಾವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ಕೋಬೇಕು ಅಷ್ಟೇನೇನೆ. ಆ ದೊಡ್ಡ ಚೇಂಜಸ್ ಏನಲ್ಲ, ಒಂದು ಹೇಳ್ತೀನಿ, ಅರ್ಥ ಮಾಡ್ಕೋಬೇಕು. ನೀವೇನಾದ್ರೂ ನಿಮ್ಮ ಮನಿ ಫ್ಲೋ ಚೆನ್ನಾಗಿರಬೇಕು ನಿಮ್ಮ ಜೀವನದಲ್ಲಿ ಅಂತ ಅನ್ನೋದಾದ್ರೆ ಎರಡು ವಿಚಾರಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಒಂದು, ದುಡ್ಡಿಗೆ ರೆಸ್ಪೆಕ್ಟ್ ಕೊಡಬೇಕು. ಇನ್ನೊಂದು, ನೀರಿಗೆ ರೆಸ್ಪೆಕ್ಟ್ ಅನ್ನ ಕೊಡಬೇಕು. ಯಾವ ತರ ರೆಸ್ಪೆಕ್ಟ್ ನ ಕೊಡಬೇಕು? ನಿಮ್ಮ ಹತ್ರ ದುಡ್ಡಿದೆ ಅಂತ ಹೇಳೋದಾದ್ರೆ ಆ ದುಡ್ಡಿನಲ್ಲಿ ನಿಮ್ಮ ಹತ್ರ ಸಮ್ ಅಮೌಂಟ್ ಇದೆ. ಆ ಅಮೌಂಟ್ನಲ್ಲಿ ಯಾರಿಗೂ ಒಂದು ಸ್ವಲ್ಪ ಅಮೌಂಟ್ನ ಕೊಡಬೇಕಾಗಿರುತ್ತೆ, ಅಥವಾ ನಿಮಗೆ ಆ ಅಮೌಂಟ್ನ ಯೂಸ್ ಮಾಡ್ಕೊತೀರಾ. ಇನ್ನೂ ಸ್ವಲ್ಪ ಅಮೌಂಟ್ ನಿಮ್ಮ ಹತ್ರ ಮಿಕ್ಕಿರುತ್ತೆ. ಆ ಅಮೌಂಟ್ನ ಏನು ಮಾಡ್ತೀರಾ? ಹಾಗೆ ಬಿಟ್ಬಿಡ್ತೀರಾ ಅಥವಾ ಬಿಸಾಕ್ಬಿಡ್ತೀರಾ? ಇಲ್ಲ ತಾನೆ. ನೀವು ಅದನ್ನ ಮತ್ತೆ ಏನಂತೀರಾ, ರೆಸ್ಪೆಕ್ಟ್ಫುಲ್ ಆಗಿ ನಿಮ್ಮ ಹತ್ರನೇ ಇಟ್ಕೊಳ್ಳುವಂಥ ಕೆಲಸನ ಮಾಡ್ತೀರಾ. ಅಥವಾ ನೀವು ಒಂದು ವ್ಯಾಲೆಟ್ ಆಗಿರಬಹುದು ಯೂಸ್ ಮಾಡ್ತಾ ಇರ್ತೀರಾ. ಎಲ್ಲೋ ಅಂಗಡಿಗೆ ಹೋಗ್ತೀರಾ, ನಿಮ್ಮ ಹತ್ರ ಅಮೌಂಟ್ ಇರುತ್ತೆ, ಒಂದು 500 ಅಮೌಂಟ್ ಇರುತ್ತೆ ಅಂತ ಅನ್ಕೊಳ್ಳೋಣ. 400 ರೂಪಾಯಿ ಕೊಡಬೇಕಾಗಿರುತ್ತೆ. ಇನ್ನೂ 100 ರೂಪಾಯಿ ನೀವೇನು ಮಾಡ್ತೀರಾ? ಇಸ್ಕೊಳೋದಿಲ್ಲ, ಅಥವಾ ಬೇಡ ಬಿಡು ಅಂತ ಅನ್ನೋದು, ಅಲ್ಲೇ ಎಲ್ಲರೂ ಬಿಸಾಕ್ಬಿಟ್ಟು ಬರುವಂಥದ್ದು. ಈ ಅಭ್ಯಾಸನ ಮಾಡಿರ್ತೀವ ಮನೆಯಲ್ಲಾಗಿರಬಹುದು ಅಥವಾ ಆಚೆ ಹೋದಾಗ? ಖಂಡಿತ ಇಲ್ಲ. ಮನಿಗೆ ತನ್ನದೇ ಆದಂತಹ ರೆಸ್ಪೆಕ್ಟ್ನ ನಾವು ಕೊಡ್ತಾ ಇದ್ದೀವಿ. ಹಾಗಾದ್ರೆ ಮನಿ ಫ್ಲೋ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ನಾವು ನೀರಿಗೆ ರೆಸ್ಪೆಕ್ಟ್ ಅನ್ನ ಕೊಡಬೇಕು ಅಂತ ಹೇಳಿದೆ, ಅದನ್ನ ನಾವು ಮಾಡ್ತಾ ಇಲ್ಲ ಅಂತ. ಹಾಗಾದ್ರೆ ನೀರಿಗೆ ಯಾವ ತರ ರೆಸ್ಪೆಕ್ಟ್ ಅನ್ನ ನಾವು ಕೊಡ್ತಾ ಇಲ್ಲ ಅಂತ ಫಸ್ಟ್ ತಿಳ್ಕೋಬೇಕು. ಯಾವ ತರ ಕೊಡ್ತಾ ಇಲ್ಲ ಅಂತಂದ್ರೆ, ನೀವು ಮನೆಯಲ್ಲಿ ನೀರು ಕುಡಿತೀರಾ, ಹೌದಾ? ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಗ್ಲಾಸ್ ಆಫ್ ವಾಟರ್ ಅಥವಾ ಒಂದು ದೊಡ್ಡ ಲೋಟದಲ್ಲಿ ನೀರು ತಗೊಂತೀವಿ. ನಮ್ಗೆ ಅರ್ಧ ಕುಡಿಯೋಕ್ಕಾಗುತ್ತೆ, ಕುಡಿದು ಬಿಡ್ತೀವಿ, ಇನ್ನು ಅರ್ಧನ ಅಲ್ಲೇ ಬಿಡುವಂಥದ್ದು, ಅಥವಾ ಸಿಂಕೆಗೆ ತಗೊಂಡೋಗ್ಬಿಟ್ಟು ಚೆಲ್ಲುವಂಥದ್ದು. ಅಥವಾ ನೀವೆಲ್ಲಾದ್ರೂ ಆಚೆ ಹೋಗಿರ್ತೀರಾ, ಸೊ ಹೋಟೆಲ್ಗೆ ಹೋಗಿರ್ಬೋದು ಅಥವಾ ಸಂವೇರ್, ನೀವೆಲ್ಲಾದ್ರೂ ಹೋಗಿರಿ, ನೀವು ಅಲ್ಲಿ ಹೋಗಿರೋ ಕಡೆ ಏನ್ ಮಾಡ್ತೀರಾ, ಅಥವಾ ಏರ್ಪೋರ್ಟ್ಗಳಲ್ಲಾಗಿರ್ಬೋದು, ನೀರ್ನ ಕನ್ಸ್ಯೂಮ್ ಮಾಡ್ಕೊಂತೀರಾ. ಸೊ ಅದರಲ್ಲಿ ನೀರ್ನ ಕುಡ್ದಾದ್ಮೇಲೆ ಸ್ವಲ್ಪ ಮಿಕ್ಕಿರುತ್ತೆ ನೀರು, ಅದನ್ನ ಏನ್ ಮಾಡುವಂಥದ್ದು? ಅಲ್ಲೇ ಬಿಡುವಂಥದ್ದು. ಅವ್ರೇನ್ ಮಾಡ್ತಾರೆ? ಅದನ್ನ ಡಸ್ಟ್ಬಿನ್ನಿಗೆ ತಗೊಂಡೋಗಿ ಹಾಕುವಂಥದ್ದು. ನೀವು ಇಲ್ಲಿಗೆ ನೀರಿಗೆ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು ನೋಡಿ? ನಿಮಗೆ ಎಷ್ಟು ಕುಡಿಯೋಕ್ಕಾಗುತ್ತೋ ಅಷ್ಟು ನೀರನ್ನ ಮಾತ್ರ ಕನ್ಸ್ಯೂಮ್ ಮಾಡ್ಕೋಬೇಕು ಅಥವಾ ತಗೋಬೇಕು. ಮನೆಯಲ್ಲಾದ್ರೂ ಸರಿ, ಲೋಟದಲ್ಲಿ ನೀರು ತಗೊಂಡ್ಬರೋದು, ಕುಡಿಯೋದು, ಅಲ್ಲೇ ಇಟ್ಬಿಡೋದು, ಸುಮ್ಮನೆ ಹೋಗ್ತಾ ಇರುವಂಥದ್ದು. ಆ ನೀರನ್ನ ಏನ್ ಮಾಡಬೇಕು? ನೀರನ್ನ ನೀವು ಪ್ಲಾಂಟ್ಗಳಿಗೆ ಕೊಡುವಂತಹ ಅಭ್ಯಾಸವನ್ನ ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರುವಂಥದ್ದು, ಈಗ ನೀರು ಕುಡಿದ್ಬಿಟ್ಟಿದೀವಿ, ನಮ್ಗಿನ್ನ ಜಾಸ್ತಿ ಕುಡಿಯೋದಕ್ಕೆ ಆಗ್ತಾನೇ ಇಲ್ಲ ಅಂತ ಅನ್ನೋವಾಗ ಆ ನೀರನ್ನ ವೇಸ್ಟ್ ಮಾಡೋದು ಬೇಡ. ಅದನ್ನ ನಾವೇನ್ ಮಾಡಬೇಕು? ಪ್ಲಾಂಟ್ಗಳಿಗೆ ಹಾಕುವಂತಹ ಕೆಲಸವನ್ನ ಮಾಡಬೇಕು. ಅಥವಾ ನೀವು ಆಚೆ ಓಡಾಡ್ತಾ ಇದ್ದೀರಾ ಅಂತಂದ್ರೆ ಮರಗಳಿರುತ್ತೆ, ಹೌದಾ ಇಲ್ವಾ? ನೀವು ಹೋಗೋ ದಾರಿಯಲ್ಲಿ ಸಿಗ್ತಾನೆ ಇರುತ್ತೆ. ಅದನ್ನ ಏನ್ ಮಾಡಬೇಕು? ನಿಮಗೆ ಕುಡಿಯಕ್ ಆಗ್ತಾ ಇಲ್ಲ ಅಂತಂದ್ರೆ ಆ ನೀರ್ನ ಅದಕ್ಕೆ ಹಾಕಿಬಿಟ್ಟು ಡಸ್ಟ್ಬಿನ್ ಅಲ್ಲಿ ಮಾಮೂಲಿ ಬಾಟಲ್ಸ್ನ ನೀವು ಥ್ರೋ ಮಾಡಬಹುದು. ಓಕೆ, ಇದರಿಂದ ಏನಾಗುತ್ತೆ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ನೀವು ನೀರಿಗೆ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇದ್ದೀರಾ, ಅವಾಗ ನಿಮ್ಮ ಮನಿ ಫ್ಲೋ ಚೆನ್ನಾಗಿ ಆಗುತ್ತೆ. ಅಷ್ಟು ಮಾತ್ರ ಅಲ್ದೇನೆ, ನೀವು ನೀರನ್ನ ಪ್ಲಾಂಟ್ಗೆ ಕೊಡೋದ್ರಿಂದ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾನೇ ಚೆನ್ನಾಗಾಗುತ್ತೆ. ಏನಕ್ಕಂದ್ರೆ ಅಲ್ಲಿ ಏರ್ ಎಲಿಮೆಂಟ್ ಇರೋದ್ರಿಂದ ನಿಮ್ಮ ಕಮ್ಯುನಿಕೇಶನ್ ತುಂಬಾನೇ ಚೆನ್ನಾಗಾಗುತ್ತೆ. ಇಷ್ಟು ಮಾತ್ರ ಅಲ್ಲ, ನೀವು ಆ ಥರ ಮಾಡೋದ್ರಿಂದ, ನೀರಿಗೆ ನೀವು ಮರ್ಯಾದೆ ಕೊಡೋದ್ರಿಂದ ಮೂನು ಸಹ, ನಿಮ್ಮ ಮೂನ್ ಗ್ರಹ ಏನಿದೆ ಅಂತ ಅಂದ್ರೆ ಚಂದ್ರಗ್ರಹ ಆಕ್ಟಿವೇಟ್ ಆಗುತ್ತೆ. ಇದರಿಂದನೂ ಸಹ ನಿಮಗೆ ಕನ್ಫ್ಯೂಷನ್ ಮೈಂಡ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ, ಕ್ಲಾರಿಟಿ ಸಿಗುತ್ತೆ, ಡಿಸಿಷನ್ ಮೇಕಿಂಗ್ಗೆ ತುಂಬಾನೇ ಸಪೋರ್ಟ್ ಮಾಡುತ್ತೆ. ನೋಡಿದ್ರ ಒಂದಕ್ಕೆ ಒಂದು ಯಾವ ತರ ಕನೆಕ್ಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಇಷ್ಟು ದಿನ ನಾವೆಲ್ಲ ಏನ್ ಮಾಡ್ತಾ ಇದ್ವಿ? ನೀರನ್ನ ಎಷ್ಟು ಕನ್ಸ್ಯೂಮ್ ಮಾಡೋದು, ಬಿಕ್ಕಿದ್ದನ್ನ ಬಿಸಾಕುವಂಥದ್ದಾಗಿರ್ಬಹುದು, ಈ ತರ ಮಾಡ್ತಾ ಇದ್ವಿ. ಇವತ್ತಿನಿಂದ ನೀರಿಗೆ ರೆಸ್ಪೆಕ್ಟ್ ಅನ್ನ ಕೊಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಜೀವನದಲ್ಲಿ ತುಂಬಾನೇ ಚೇಂಜಸ್ ಆಗುತ್ತೆ. ಮನಿ ಫ್ಲೋ ವಿಚಾರದಲ್ಲಿ ತುಂಬಾ ಅತಿ ಹೆಚ್ಚು ನಿಮ್ಮ ಜೀವನದಲ್ಲಿ ಚೇಂಜಸ್ನ ಕಾಣಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ನಂಬಿ ಈ ವಿಡಿಯೋವನ್ನ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವೇ ಸಜ್ಜನಃ ಸುಖಿನೋ ಭವಂತು. ನಮಸ್ಕಾರ.